ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ಸಂಡೇ ಅಲ್ವಾ, ಸಂಡೇ ಸ್ಪೆಷಲ್ಲಾಗಿ ಈ ರೀತಿ ಚಿಕನ್ ಪೆಪ್ಪರ್ ಫ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಸ್ಲೈಸಾಗಿ ಹಚ್ಚಿಟ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳೋದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿನ ಅದ್ರ ಕಲರ್ಫುಲ್ಲು ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಗೋಲ್ಡನ್ ಬ್ರೌನ್ ಅನ್ನೋದಕ್ಕಿಂತ ಇನ್ನೂ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟು ಬಾಡಿಸ್ಕೊಂಡು ಅದನ್ನು ಎತ್ತಿ ಇಟ್ಕೊಂಡಿದ್ದೀನಿ. ಈಗ ಅದೇ ಒಂದು ಬಾಣಲಿನಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಮತ್ತೆ ಬೇರೆ ಸಪ್ರೇಟಾಗಿ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ. ದೊಡ್ಡದಾದರೆ 1, ಸಣ್ಣದಾದರೆ 2 ಈರುಳ್ಳಿನ ಹಚ್ಚಿಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹಾಗೆ ತೊಳೆದು ನೀರನ್ನೆಲ್ಲ ಸೋಸಿಟ್ಕೊಂಡಿದ್ದಂಥ ಒಂದು 3 ಟೈಮ್ ಅಥವಾ 4 ಟೈಮು ಚೆನ್ನಾಗಿ ತೊಳೆದು ಹಾಗೆ ನೀರು ಸೋಸಿಟ್ಕೊಂಡಿದ್ದಂಥ 1/2 kg ಚಿಕನ್ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಈಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಡೋಣ. ಸಾಲ್ಟ್ ಚೆನ್ನಾಗಿ ಹಿಡಿಬೇಕಲ್ವ, ಅದಕ್ಕೋಸ್ಕರ ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ರುಬ್ಬೋದಕ್ಕೆ ನೋಡ್ಕೊಂಡು ಬರೋಣ. ಈಗ ಶುಂಠಿನ 1 ಇಂಚಷ್ಟು ಶುಂಠಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, 1 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ 1 ಹಿಡಿ, ಪುದೀನ ಸೊಪ್ಪು 1 ಹಿಡಿ, ಹಾಗೆ ನಾವು ಆಗಲೇ ಚೆನ್ನಾಗಿ ಬಾಡಿಸ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಉಪ್ಪು ಹಾಕೋದ್ರಿಂದ ನಮಗೆ ಮಸಾಲೆ ಗ್ರೀನ್ ಆಗಿರುತ್ತೆ. ನೋಡ್ಕೊಂಡು ಹಾಕೊಳ್ಳಿ, ಉಪ್ಪನ್ನ ಮೊದಲೇ ಹಾಕ್ಕೊಂಡಿದ್ದೀವಿ ನಾವು. ಮತ್ತು ಇದಕ್ಕೆ ನಾನು ಮೊದಲೇ ಒಂದು 10 ಮಿನಿಟ್ಸ್ ಅಥವಾ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದಂಥ ಗೋಡಂಬಿ ಮತ್ತು ಗಸಗಸೆ, 1 ಸ್ಪೂನಷ್ಟು ಗಸಗಸೆ, ಒಂದು 7ರಿಂದ 8 ಗೋಡಂಬಿ, ಇದನ್ನು ನೆನೆಸಿಟ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನೀರು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೀನ್ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಗ್ರೀನಾಗಿ. ಈಗ ಇದನ್ನು ನಾವು ಒಂದು ಅರ್ಧ ಬೆಂದಿರುವಂತಹ ಚಿಕನ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆ ನೀರನ್ನ ಹಾಕಿಲ್ಲ, ಚಿಕನಲ್ಲೇ ನೀರು ಬಿಟ್ಕೊಂಡಿದೆ ಅದು ನೀರಿನಂಶ. ಈಗ ರುಬ್ಬಿರುವಂಥ ಮಸಾಲಾನ ಸೇರಿಸ್ಕೊಂಡು ಅದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನಿಲ್ಲ. ಇನ್ನೊಂದು ಸ್ವಲ್ಪ ಮಸಾಲ ಪೌಡ್ರ್ ಹಾಕಬೇಕು. ನೋಡಿ, ನಾನು ಮೊದಲು ನೀರು ಹಾಕಿಲ್ಲ. ಈಗ ಸೇಮ್ ಗ್ರೇವಿ ಥರ ಕಾಣಿಸ್ತಾ ಇದೆ. ಇದಕ್ಕೆ ನಾವೀಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತು ಪೆಪ್ಪರ್ ಪೌಡರು ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ, ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಫಸ್ಟೇ ನಾವು ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ. ಇಲ್ಲಿ ನಾನು 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೂ 1 ಸ್ಪೂನ್ ಬೇಕಾದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಚಿಕ್ಕ ಮಕ್ಳಿಗಾದರೆ ಖಾರ ಸ್ವಲ್ಪ ಕಡಿಮೆನೇ ಇರಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡ್ರೆ ಇದು ಏನಿಲ್ಲ ಅಂದರೂ ಒಂದು 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಚೆನ್ನಾಗಿ ನೀರೆಲ್ಲ ಬಾಯಲ್ ಆಗಿ ಅದು ಹಿಂಗೋಗಬೇಕು. ಫುಲ್ಲು ಚಿಕನ್ ಎಲ್ಲ ಹೀರ್ಕೊಂಡ್ಬಿಡ್ಬೇಕು. ಅಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ, ಆಗ ಟೇಸ್ಟ್ ಸೂಪರಾಗಿರುತ್ತೆ. ನೋಡಿ, ಇಲ್ಲಿಷ್ಟು ಈಗ ಒಂಥರ ಗ್ರೇವಿ ಥರ ಕಾಣಿಸ್ತಾ ಇದೆ ನಿಮಗೆ. ನ್ಯೂಸಲ್ಲಿ ಅಲ್ಲಿ ಹೇಳ್ತಾ ಇರ್ತಾರೆ ಚಿಕನ್ ತಿನ್ನಬಾರ್ದು, ಕೋಳಿ ಜ್ವರ ಬಂದಿದೆ, ನಾವು ಮೊಟ್ಟೆ ತಿನ್ನಬಾರ್ದು ಅಂತ. ಬಟ್ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೊಂಡು ತಿಂದರೆ ಯಾವುದೇ ಕಾಯಿಲೆ ಬರಲ್ಲ. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಒಂದು ಅರ್ಧ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ, ಇನ್ನೊಂದು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆ ರೀತಿ ಮಾಡಿದಾಗ ಏನಾಗುತ್ತೆ, ನೀವು ಬೇರೆ ಸಾಂಬಾರು ಮಾಡೋ ನೆಸೆಸಿಟಿ ಇರಲ್ಲ. ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಆಗಲ್ಲ ಅಲ್ವಾ. ನಮಗೆ ಊಟಕ್ಕೆ ಬೇಕು, ಮುದ್ದೆಗೆ, ಅನ್ನಕ್ಕೆಲ್ಲ, ಚಪಾತಿ ಯಾವುದಕ್ಕಾದ್ರೂ ಓಕೆ. ಅದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಗ್ರೇವಿ ಮಾಡಿಕೊಂಡು ಈಗ ಇದನ್ನೇ ಇನ್ನೊಂದು ಅರ್ಧ ಇರೋದನ್ನ ಚೆನ್ನಾಗಿ ನೀರೆಲ್ಲ ಹಿಂಡೋ ಥರ ಮಾಡಿಕೊಂಡು ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಂಡು ಲಾಸ್ಟಲ್ಲಿ ಫೈನಲ್ ಟಚ್ ಮುಗೀತು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.